ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದಂತಹ ಮಹಾಲಕ್ಷ್ಮಿ ಕೊಲೆ ಪ್ರಕರಣ ನಿಜಕ್ಕೂ ಕೂಡ ಕೇವಲ ಬೆಂಗಳೂರಿಗರಷ್ಟೇ ಅನ್ನಲ್ಲ, ಪ್ರಮುಖವಾಗಿ ಈ ಒಂದು ಏರಿಯಾದ ಸುತ್ತಮುತ್ತಲೂ ಕೂಡ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಮಾಡುವಷ್ಟರ ಮಟ್ಟಿಗೆ ಹೋಗಿದೆ. ನಾನೀಗ ಆ ಒಂದು ಘಟನೆ ನಡೆದಂತಹ ಸ್ಥಳದಿಂದನೇ ನಾನು ರಿಪೋರ್ಟ್ ಅನ್ನು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ಇಲ್ಲೆಲ್ಲವೂ ಕೂಡ ಗಮನಿಸಬಹುದು, ಸುತ್ತಲೂ ಕೂಡ ಅಕ್ಕಪಕ್ಕದಲ್ಲಿ ಸಾಕಷ್ಟು ಮನೆಗಳಿದೆ. ಇಲ್ಲಿ ಏನೇ ಆದ್ರೂ ಕೂಡ ಜೋರಾಗಿ ಯಾರಾದ್ರೂ ಕೂಡ ಕಿರ್ಚ್ಕೊಂಡ್ರು ಕೂಡ ಒಂದು ಸೌಂಡ್ ಬರುತ್ತೆ. ಆದ್ರೆ ಇಲ್ಲಿ ಈ ರೀತಿಯಾಗಿ ಅಂಟಿಕೊಂಡು ಇರುವಂತಹ ಮನೆಗಳ ಪಕ್ಕದಲ್ಲೇ ಈ ರೀತಿಯಾಗಿ ಕೃತ್ಯವನ್ನ ಬೆಸಗಿರೋದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗ್ತದೆ. ನೋಡಿ, ಈಗ ಇದೇ ಒಂದು ಮನೆಯಲ್ಲಿ ಆದಂತಹ ಒಂದು ಘಟನೆ. ಸೊ ಈಗ ಈ ಒಂದು ರಸ್ತೆಯನ್ನ ಎರಡೂ ಭಾಗದಲ್ಲೂ ಕೂಡ ಪೊಲೀಸರು ಬ್ಯಾರಿಕೇಡ್ ಗಳನ್ನ ಹಾಕಿ, ನೋಡಿ ಇಲ್ಲಿ ನಾವು ಗಮನಿಸಬಹುದು, ಇಲ್ಲಿ ನೋಡಿ ಇಲ್ಲೊಂದು ಬ್ಯಾರಿಕೇಡ್ ಅನ್ನ ಹಾಕಿದ್ದಾರೆ. ಬ್ಯಾರಿಕೇಡ್ ಅನ್ನ ಹಾಕಿ ಯಾರು ಕೂಡ ಈ ಒಂದು ರಸ್ತೆಯಲ್ಲಿ ಓಡಾಟವನ್ನ ಮಾಡದಂತೆ ಒಂದಷ್ಟು ಮುಂಜಾಗ್ರತಾ ಕ್ರಮವನ್ನ ಕೂಡ ತಗೊಂಡಿದ್ದಾರೆ. ಅದೇ ರೀತಿಯಾಗಿ ಪೊಲೀಸರನ್ನ ಕೂಡ ಇಲ್ಲಿ ಭದ್ರತೆಗಾಗಿ ನಿಯೋಜನೆ ಮಾಡಿದ್ದಾರೆ. ಯಾಕಂದ್ರೆ ಈಗ ಈ ಒಂದು ಮನೆಯಲ್ಲಿ ಈ ಒಂದು ಘಟನೆ ಆಯ್ತಲ್ಲ, ಆ ಘಟನೆಗೆ ಸಂಬಂಧಪಟ್ಟಂತೆ ಆರೋಪಿಯ ಹುಡುಕಾಟದಲ್ಲಿ ವಿಶೇಷವಾಗಿ 5 ತಂಡಗಳನ್ನ ರಚನೆ ಮಾಡಿಕೊಂಡು ಒಂದು ತಂಡ ವೆಸ್ಟ್ ಬೆಂಗಾಳಲ್ಲಿ ಬಿಡುಬಿಟ್ಟಿದ್ದು ನಾನಾ ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ಕೊಲೆ ಪ್ರಕರಣವನ್ನ ಭೇದಿಸೋದು ಪೊಲೀಸರಿಗೆ ಒಂದು ರೀತಿಯಲ್ಲಿ ಒಂದು ಸಾಹಸ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಜೊತೆಗೆ ಮಹಾಲಕ್ಷ್ಮಿ ಕೊಲೆ ಆದ ಬಳಿಕ ಆತ ಇಲ್ಲಿಂದ ಎಲ್ಲೆಲ್ಲಿಗೆ ಎಸ್ಕೇಪ್ ಆದ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಶ್ರೀಪಾದ್, ನೋಡಿ ಆತ ಒಂದು ವಿಚಾರ ನೋಡಿ, ಫ್ರಿಡ್ಜ್ ಅಲ್ಲಿ ಆ ಒಂದು ತುಂಡು ತುಂಡನ್ನಾಗಿ ಮಾಡಿ ಬಾಡಿಗಳನ್ನ ಅಂದ್ರೆ ಪೀಸ್ ಮಾಡಿ ಫ್ರಿಡ್ಜ್ ನಲ್ಲಿ ಇಟ್ಟಿದ್ನಲ್ಲ, ಆ ಫ್ರಿಡ್ಜ್ ನಲ್ಲಿ ಇಟ್ಟಂತ ಸಂದರ್ಭದಲ್ಲಿ ಕೂಡ ಅದರ ಅಳತೆಯನ್ನು ಕೂಡ ತಗೊಂಡಿದ್ದ. ಅಷ್ಟೇ ಅಲ್ಲದೆ ಒಂದು ಸೂಟ್ ಕೇಸ್ ಅನ್ನ ಕೂಡ ತಂದಿಟ್ಕೊಂಡಿದ್ದ. ಆ ಸೂಟ್ ಕೇಸ್ ನಲ್ಲಿ ಅದನ್ನ ಬೇರೆ ಕಡೆಗೆ ಸಾಗಾಟ ಮಾಡೋದಕ್ಕೂ ಕೂಡ ಒಂದಷ್ಟು ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿರೋದು ಪೊಲೀಸರ ತನಿಖೆಯಿಂದ ಗೊತ್ತಾಗಿದೆ. ಹಾಗಾಗಿ ಈಗ ಆಲ್ರೆಡಿ ನಿನ್ನೆ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡು ಅವರಿಂದ ಒಂದಷ್ಟು ವಿಚಾರಣೆನ ಕೂಡ ನಡೆಸಿದ್ರು. ಅಷ್ಟೇ ಅಲ್ಲದೆ ಈಗ ಕುಟುಂಬಸ್ಥರಿಂದ ಒಂದಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಅಕ್ಕಪಕ್ಕದ ನಿವಾಸಗಳಿಂದಲೂ ಕೂಡ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವ ಮೂಲಕ ಪೊಲೀಸರು ಮಾಹಿತಿಗಳನ್ನ ಕಲೆ ಹಾಕ್ತಾರೆ. ಜೊತೆಗೆ ಈ ಒಂದು ಏರಿಯಾದಲ್ಲಿರುವಂತಹ CCTV ಫುಟೇಜ್ಗಳನ್ನು ಕೂಡ ಈಗ ವಶಕ್ಕೆ ಪಡೆದುಕೊಂಡು ಕಳೆದ 20 ದಿನಗಳಿಂದ ಇಲ್ಲಿನ ಚಲನವಲನಗಳು ಹೇಗಿತ್ತು, ಯಾರೆಲ್ಲ ಬರ್ತಾ ಇದ್ರು, ಯಾರೆಲ್ಲ ಹೋಗ್ತಾ ಇದ್ರು ಅನ್ನೋದ್ರ ಬಗ್ಗೆ ನೋಡಿ. ಈಗ ಇದೇ ಒಂದು ಮನೆಯ ಮೊದಲ ಮಹಡಿಯಲ್ಲಿ ಈ ಒಂದು ಘಟನೆ ಆಗಿತ್ತು. ಅದೇ ಮನೆಯಲ್ಲಿ ಒಂದು ಫ್ರಿಡ್ಜ್ ಅನ್ನ ಇತ್ತು. ಫ್ರಿಡ್ಜ್ ಅಲ್ಲಿ ಇದ್ದಿದ್ದು ಕುಟುಂಬಸ್ಥರು ಬಂದು ಇಲ್ಲಿ ನೋಡಿದಾಗ ಅದು ಗೊತ್ತಾಗಿರುವಂತ, ಅಂದ್ರೆ ಕೊಲೆ ಪ್ರಕರಣ ಬೆಳಕಿಗೆ ಬಂದಿತ್ತು. ಕೆಳಭಾಗದಲ್ಲಿ ಮನೆ ಇದೆ, ಮೇಲ್ಭಾಗದಲ್ಲೂ ಕೂಡ ಮನೆ ಇದೆ. ನೋಡಿ, ಒಂದು 5 ಫ್ಲೋರ್ ಇರುವಂತಹ ಮನೆ, ಒಂದು 4 ಫ್ಲೋರ್ ಇರುವಂತಹ ಮನೆ. ಈ ಒಂದು ಮೊದಲನೇ ಮಹಡಿಯಲ್ಲಿ ಆ ಒಂದು ಮಹಾಲಕ್ಷ್ಮಿ ಕೊಲೆ ಆಗಿತ್ತು. ಅಂದ್ರೆ ಅವತ್ತು ಇನ್ಸಿಡೆಂಟ್ ಆದಾಗ ಯಾರಿಗೂ ಸೌಂಡ್ ಬಾರದಂತೆ ಆತ ಕೃತ್ಯವನ್ನ ಬೆಸಗಿರೋದು ಎಲ್ಲೋ ಒಂದ್ ಕಡೆ ಪೊಲೀಸರಲ್ಲಿ ಸಾಕಷ್ಟು ಅನುಮಾನವನ್ನ ಕೂಡ ವ್ಯಕ್ತಪಡಿಸ್ತಾರೆ. ಅಕ್ಕಪಕ್ಕದಲ್ಲಿ ಮನೆಗಳಿದೆ, ಕೆಳಗಡೆ ಮನೆಯವರಿದ್ದಾರೆ, ನಿವಾಸಿಗಳಿದ್ದಾರೆ, ಮೇಲ್ಗಡೆ ಕೂಡ ವಾಸ ಇದ್ದಾರೆ, ಬಾಡಿಗೆ ಮನೆಯವರು ವಾಸ ಇರುವಂತದ್ದಾದ್ರೆ ಇವ್ರು ಯಾರಿಗೂ ಕೂಡ ಶಬ್ದ ಬಂದಿಲ್ಲ ಅಂತಂದ್ರೆ ಇನ್ನು ಯಾವ ರೀತಿಯಾಗಿ ಪ್ಲಾನ್ ಅನ್ನ ಮಾಡಿಕೊಂಡು ಈ ಒಂದು ಕೊಲೆ ಮಾಡಿರಬಹುದು ಅನ್ನುವ ಅನುಮಾನವನ್ನ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗ ತನಿಖೆಯನ್ನ ಕೂಡ ಮುಂದುವರಿಸಿದ್ದಾರೆ. ಆದಷ್ಟು ಬೇಗ ಹಂತಕರ ಹೆಡೆಮುರಿ ಕಟ್ಟುವ ವಿಶ್ವಾಸದಲ್ಲಿದ್ದಾರೆ. ನೋಡಿ, ಒಂದು ಕಡೆ ಟೆಕ್ನಿಕಲ್ ಟೀಮ್ ಒಂದು ಆಯಾಮದಲ್ಲಿ ತನಿಖೆಯನ್ನ ಮಾಡ್ತಾ ಇದೆ. ಅಂದ್ರೆ ಪ್ರಮುಖವಾಗಿ ಮಹಾಲಕ್ಷ್ಮಿ ಫೋನ್ ನಂಬರ್ ಅನ್ನ ಇಟ್ಕೊಂಡು ಆಕೆಯ CDR ಲಿಸ್ಟ್ ಅನ್ನ ತಗೊಂಡು ಅದರ ಮೂಲಕ ತನಿಖೆ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಆಕೆಯ ಸೋಷಿಯಲ್ ಮೀಡಿಯಾದ ಮೇಲೂ ಕೂಡ ಒಂದಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಯಾರೆಲ್ಲ ಮೆಸೇಜ್ ಗಳನ್ನ ಮಾಡ್ತಾ ಇದ್ರು, ಯಾರೆಲ್ಲ ಆಕೆಗೆ ಕಾಲ್ ಮಾಡ್ತಾ ಇದ್ರು, ಈ ರೀತಿಯಾಗಿ ಟೆಕ್ನಿಕಲ್ ಆಗಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕೋದಕ್ಕೆ ಮುಂದಾಗಿದ್ರೆ, ಮತ್ತೊಂದು ಕಡೆ ಈ ಒಂದು ಏರಿಯಾಗೆ ಯಾರೆಲ್ಲ ಬರ್ತಾ ಇದ್ರು, ಹೋಗ್ತಾ ಇದ್ರು, ಮನೆಗೆ ಯಾರು ಬರ್ತಾ ಇದ್ರು, ಹೋಗ್ತಾ ಇದ್ರು ಅನ್ನೋದ್ರ ಬಗ್ಗೆ ಅಕ್ಕಪಕ್ಕದವರ ನಿವಾಸಿಗಳ ಬಳಿ ಕೂಡ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಒಂದು ಟೀಮ್ ಮುಂದಾಗಿರುವಂತದ್ದು. ಮತ್ತೊಂದು ಟೀಮ್ ವೆಸ್ಟ್ ಬೆಂಗಾಲ್ ಹೋಗಿ ಅಲ್ಲೂ ಬಿಡುಬಿಟ್ಟಿದ್ದು, ಅಲ್ಲಿ ಹಂತಕರ ಜಾಡನ್ನ ಹಿಡಿದು ಅಲ್ಲೂ ಕೂಡ ಹೋಗಿ ಅಲ್ಲೂ ಕೂಡ ಹುಡುಕಾಟ ನಡೆಸ್ತಾ ಇದ್ದಾರೆ. ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದಂತಹ ಮಹಾಲಕ್ಷ್ಮಿ ಕೊಲೆ ಪ್ರಕರಣ ನಿಜಕ್ಕೂ ಕೂಡ ಕೇವಲ ಬೆಂಗಳೂರಿಗರಷ್ಟೇ ಅನ್ನಲ್ಲ, ಪ್ರಮುಖವಾಗಿ ಈ ಒಂದು ಏರಿಯಾದ ಸುತ್ತಮುತ್ತಲೂ ಕೂಡ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಮಾಡುವಷ್ಟರ ಮಟ್ಟಿಗೆ ಹೋಗಿದೆ. ನಾನೀಗ ಆ ಒಂದು ಘಟನೆ ನಡೆದಂತಹ ಸ್ಥಳದಿಂದನೇ ನಾನು ರಿಪೋರ್ಟ್ ಅನ್ನು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ಇಲ್ಲೆಲ್ಲವೂ ಕೂಡ ಗಮನಿಸಬಹುದು, ಸುತ್ತಲೂ ಕೂಡ ಅಕ್ಕಪಕ್ಕದಲ್ಲಿ ಸಾಕಷ್ಟು ಮನೆಗಳಿದೆ. ಇಲ್ಲಿ ಏನೇ ಆದ್ರೂ ಕೂಡ ಜೋರಾಗಿ ಯಾರಾದ್ರೂ ಕೂಡ ಕಿರ್ಚ್ಕೊಂಡ್ರು ಕೂಡ ಒಂದು ಸೌಂಡ್ ಬರುತ್ತೆ. ಆದ್ರೆ ಇಲ್ಲಿ ಈ ರೀತಿಯಾಗಿ ಅಂಟಿಕೊಂಡು ಇರುವಂತಹ ಮನೆಗಳ ಪಕ್ಕದಲ್ಲೇ ಈ ರೀತಿಯಾಗಿ ಕೃತ್ಯವನ್ನ ಬೆಸಗಿರೋದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗ್ತದೆ. ನೋಡಿ, ಈಗ ಇದೇ ಒಂದು ಮನೆಯಲ್ಲಿ ಆದಂತಹ ಒಂದು ಘಟನೆ. ಸೊ ಈಗ ಈ ಒಂದು ರಸ್ತೆಯನ್ನ ಎರಡೂ ಭಾಗದಲ್ಲೂ ಕೂಡ ಪೊಲೀಸರು ಬ್ಯಾರಿಕೇಡ್ ಗಳನ್ನ ಹಾಕಿ, ನೋಡಿ ಇಲ್ಲಿ ನಾವು ಗಮನಿಸಬಹುದು, ಇಲ್ಲಿ ನೋಡಿ ಇಲ್ಲೊಂದು ಬ್ಯಾರಿಕೇಡ್ ಅನ್ನ ಹಾಕಿದ್ದಾರೆ. ಬ್ಯಾರಿಕೇಡ್ ಅನ್ನ ಹಾಕಿ ಯಾರು ಕೂಡ ಈ ಒಂದು ರಸ್ತೆಯಲ್ಲಿ ಓಡಾಟವನ್ನ ಮಾಡದಂತೆ ಒಂದಷ್ಟು ಮುಂಜಾಗ್ರತಾ ಕ್ರಮವನ್ನ ಕೂಡ ತಗೊಂಡಿದ್ದಾರೆ. ಅದೇ ರೀತಿಯಾಗಿ ಪೊಲೀಸರನ್ನ ಕೂಡ ಇಲ್ಲಿ ಭದ್ರತೆಗಾಗಿ ನಿಯೋಜನೆ ಮಾಡಿದ್ದಾರೆ. ಯಾಕಂದ್ರೆ ಈಗ ಈ ಒಂದು ಮನೆಯಲ್ಲಿ ಈ ಒಂದು ಘಟನೆ ಆಯ್ತಲ್ಲ, ಆ ಘಟನೆಗೆ ಸಂಬಂಧಪಟ್ಟಂತೆ ಆರೋಪಿಯ ಹುಡುಕಾಟದಲ್ಲಿ ವಿಶೇಷವಾಗಿ 5 ತಂಡಗಳನ್ನ ರಚನೆ ಮಾಡಿಕೊಂಡು ಒಂದು ತಂಡ
ವೆಸ್ಟ್ ಬೆಂಗಾಳಲ್ಲಿ ಬಿಡುಬಿಟ್ಟಿದ್ದು ನಾನಾ ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ಕೊಲೆ ಪ್ರಕರಣವನ್ನ ಭೇದಿಸೋದು ಪೊಲೀಸರಿಗೆ ಒಂದು ರೀತಿಯಲ್ಲಿ ಒಂದು ಸಾಹಸ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಜೊತೆಗೆ ಮಹಾಲಕ್ಷ್ಮಿ ಕೊಲೆ ಆದ ಬಳಿಕ ಆತ ಇಲ್ಲಿಂದ ಎಲ್ಲೆಲ್ಲಿಗೆ ಎಸ್ಕೇಪ್ ಆದ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಶ್ರೀಪಾದ್ ನೋಡಿ, ಆತ ಒಂದು ವಿಚಾರ ನೋಡಿ, ಫ್ರಿಡ್ಜ್ ಅಲ್ಲಿ ಆ ಒಂದು ತುಂಡು ತುಂಡನ್ನಾಗಿ ಮಾಡಿ ಬಾಡಿಗಳನ್ನ ಅಂದ್ರೆ ಪೀಸ್ ಮಾಡಿ ಫ್ರಿಡ್ಜ್ ನಲ್ಲಿ ಇಟ್ಟಿದ್ನಲ್ಲ, ಆ ಫ್ರಿಡ್ಜ್ ನಲ್ಲಿ ಇಟ್ಟಂತ ಸಂದರ್ಭದಲ್ಲಿ ಕೂಡ ಅದರ ಅಳತೆಯನ್ನು ಕೂಡ ತಗೊಂಡಿದ್ದ. ಅಷ್ಟೇ ಅಲ್ಲದೆ ಒಂದು ಸೂಟ್ ಕೇಸ್ ಅನ್ನ ಕೂಡ ತಂದಿಟ್ಕೊಂಡಿದ್ದ. ಆ ಸೂಟ್ ಕೇಸ್ ನಲ್ಲಿ ಅದನ್ನ ಬೇರೆ ಕಡೆಗೆ ಸಾಗಾಟ ಮಾಡೋದಕ್ಕೂ ಕೂಡ ಒಂದಷ್ಟು ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿರೋದು ಪೊಲೀಸರ ತನಿಖೆಯಿಂದ ಗೊತ್ತಾಗಿದೆ. ಹಾಗಾಗಿ ಈಗ ಆಲ್ರೆಡಿ ನಿನ್ನೆ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡು ಅವರಿಂದ ಒಂದಷ್ಟು ವಿಚಾರಣೆನ ಕೂಡ ನಡೆಸಿದ್ರು. ಅಷ್ಟೇ ಅಲ್ಲದೆ ಈಗ ಕುಟುಂಬಸ್ಥರಿಂದ ಒಂದಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಅಕ್ಕಪಕ್ಕದ ನಿವಾಸಗಳಿಂದಲೂ ಕೂಡ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವ ಮೂಲಕ ಪೊಲೀಸರು ಮಾಹಿತಿಗಳನ್ನ ಕಲೆ ಹಾಕ್ತಾರೆ. ಜೊತೆಗೆ ಈ ಒಂದು ಏರಿಯಾದಲ್ಲಿರುವಂತಹ ಸಿಸಿಟಿವಿ ಫುಟೇಜ್ಗಳನ್ನು ಕೂಡ ಈಗ ವಶಕ್ಕೆ ಪಡೆದುಕೊಂಡು ಕಳೆದ 20 ದಿನಗಳಿಂದ ಇಲ್ಲಿನ ಚಲನವಲನಗಳು ಹೇಗಿತ್ತು, ಯಾರೆಲ್ಲ ಬರ್ತಾ ಇದ್ರು, ಯಾರೆಲ್ಲ ಹೋಗ್ತಾ ಇದ್ರು ಅನ್ನೋದ್ರ ಬಗ್ಗೆ ನೋಡಿ. ಈಗ ಇದೇ ಒಂದು ಮನೆಯ ಮೊದಲ ಮಹಡಿಯಲ್ಲಿ ಈ ಒಂದು ಘಟನೆ ಆಗಿತ್ತು. ಅದೇ ಮನೆಯಲ್ಲಿ ಒಂದು ಫ್ರಿಡ್ಜ್ ಅನ್ನ ಇತ್ತು. ಫ್ರಿಡ್ಜ್ ಅಲ್ಲಿ ಇದ್ದಿದ್ದು ಕುಟುಂಬಸ್ಥರು ಬಂದು ಇಲ್ಲಿ ನೋಡಿದಾಗ ಅದು ಗೊತ್ತಾಗಿರುವಂತ ಅಂದ್ರೆ ಕೊಲೆ ಪ್ರಕರಣ ಬೆಳಕಿಗೆ ಬಂದಿತ್ತು. ಕೆಳಭಾಗದಲ್ಲಿ ಮನೆ ಇದೆ, ಮೇಲ್ಭಾಗದಲ್ಲೂ ಕೂಡ ಮನೆ ನೋಡಿ. ಒಂದು 5 ಫ್ಲೋರ್ ಇರುವಂತಹ ಮನೆ, ಒಂದು 4 ಫ್ಲೋರ್ ಇರುವಂತಹ ಮನೆ. ಈ ಒಂದು ಮೊದಲನೇ ಮಹಡಿಯಲ್ಲಿ ಆ ಒಂದು ಮಹಾಲಕ್ಷ್ಮಿ ಕೊಲೆ ಆಗಿತ್ತು. ಅಂದ್ರೆ ಅವತ್ತು ಇನ್ಸಿಡೆಂಟ್ ಆದಾಗ ಯಾರಿಗೂ ಸೌಂಡ್ ಬಾರದಂತೆ ಆತ ಕೃತ್ಯವನ್ನ ಎಸಗಿರೋದು. ಎಲ್ಲೋ ಒಂದ್ ಕಡೆ ಪೊಲೀಸರಲ್ಲಿ ಸಾಕಷ್ಟು ಅನುಮಾನವನ್ನ ಕೂಡ ವ್ಯಕ್ತಪಡಿಸ್ತಾರೆ. ನೋಡಿ, ಅಕ್ಕಪಕ್ಕದಲ್ಲಿ ಮನೆಗಳಿದೆ, ಕೆಳಗಡೆ ಮನೆಯವರಿದ್ದಾರೆ, ನಿವಾಸಿಗಳಿದ್ದಾರೆ, ಮೇಲ್ಗಡೆ ಕೂಡ ವಾಸ ಇದ್ದಾರೆ, ಬಾಡಿಗೆ ಮನೆಯವರು ವಾಸ ಇರುವಂತದ್ದಾದ್ರೆ ಇವ್ರು ಯಾರಿಗೂ ಕೂಡ ಶಬ್ದ ಬಂದಿಲ್ಲ ಅಂತಂದ್ರೆ ಇನ್ನು ಯಾವ ರೀತಿಯಾಗಿ ಪ್ಲಾನ್ ಅನ್ನ ಮಾಡಿಕೊಂಡು ಈ ಒಂದು ಕೊಲೆ ಮಾಡಿರಬಹುದು ಅನ್ನುವ ಅನುಮಾನವನ್ನ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗ ತನಿಖೆಯನ್ನ ಕೂಡ ಮುಂದುವರಿಸಿದ್ದಾರೆ. ಆದಷ್ಟು ಬೇಗ ಹಂತಕರ ಹೆಡೆಮುರಿ ಕಟ್ಟುವ ವಿಶ್ವಾಸದಲ್ಲಿದ್ದಾರೆ. ನೋಡಿ, ಒಂದು ಕಡೆ ಟೆಕ್ನಿಕಲ್ ಟೀಮ್ ಒಂದು ಆಯಾಮದಲ್ಲಿ ತನಿಖೆಯನ್ನ ಮಾಡ್ತಾ ಇದೆ. ಅಂದ್ರೆ ಪ್ರಮುಖವಾಗಿ ಮಹಾಲಕ್ಷ್ಮಿ ಫೋನ್ ನಂಬರ್ ಅನ್ನ ಇಟ್ಕೊಂಡು ಆಕೆಯ CDR ಲಿಸ್ಟ್ ಅನ್ನ ತಗೊಂಡು ಅದರ ಮೂಲಕ ತನಿಖೆ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಆಕೆಯ ಸೋಷಿಯಲ್ ಮೀಡಿಯಾದ ಮೇಲೂ ಕೂಡ ಒಂದಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಯಾರೆಲ್ಲ ಮೆಸೇಜ್ ಗಳನ್ನ ಮಾಡ್ತಾ ಇದ್ರು, ಯಾರೆಲ್ಲ ಆಕೆಗೆ ಕಾಲ್ ಮಾಡ್ತಾರೆ, ಈ ರೀತಿಯಾಗಿ ಟೆಕ್ನಿಕಲ್ ಆಗಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕೋದಕ್ಕೆ ಮುಂದಾಗಿದ್ರೆ, ಮತ್ತೊಂದು ಕಡೆ ಈ ಒಂದು ಏರಿಯಾಗೆ ಯಾರೆಲ್ಲ ಬರ್ತಾ ಇದ್ರು, ಹೋಗ್ತಾ ಇದ್ರು, ಮನೆಗೆ ಯಾರು ಬರ್ತಾ ಇದ್ರು, ಹೋಗ್ತಾ ಇದ್ರು ಅನ್ನೋದ್ರ ಬಗ್ಗೆ ಅಕ್ಕಪಕ್ಕದವರ ನಿವಾಸಿಗಳ ಬಳಿ ಕೂಡ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಒಂದು ಟೀಮ್ ಮುಂದಾಗಿರುವಂತದ್ದು. ಮತ್ತೊಂದು ಟೀಮ್ ವೆಸ್ಟ್ ಬೆಂಗಾಲ್ ಹೋಗಿ ಅಲ್ಲೂ ಬಿಡುಬಿಟ್ಟಿದ್ದು, ಅಲ್ಲಿ ಹಂತಕರ ಜಾಡನ್ನ ಹಿಡಿದು ಅಲ್ಲೂ ಕೂಡ ಹೋಗಿ ಅಲ್ಲೂ ಕೂಡ ಹುಡುಕಾಟ ನಡೆಸ್ತಾ ಇದ್ದಾರೆ. ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದಂತಹ ಮಹಾಲಕ್ಷ್ಮಿ ಕೊಲೆ ಪ್ರಕರಣ ನಿಜಕ್ಕೂ ಕೂಡ ಕೇವಲ ಬೆಂಗಳೂರಿಗರಷ್ಟೇ ಅನ್ನಲ್ಲ, ಪ್ರಮುಖವಾಗಿ ಈ ಒಂದು ಏರಿಯಾದ ಸುತ್ತಮುತ್ತಲೂ ಕೂಡ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಮಾಡುವಷ್ಟರ ಮಟ್ಟಿಗೆ ಹೋಗಿದೆ. ನಾನೀಗ ಆ ಒಂದು ಘಟನೆ ನಡೆದಂತ ಸ್ಥಳದಿಂದನೇ ನಾನು ರಿಪೋರ್ಟ್ ಅನ್ನು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ಇಲ್ಲೆಲ್ಲವೂ ಕೂಡ ಗಮನಿಸಬಹುದು, ಸುತ್ತಲೂ ಕೂಡ ಅಕ್ಕಪಕ್ಕದಲ್ಲಿ ಸಾಕಷ್ಟು ಮನೆಗಳಿದೆ. ಇಲ್ಲಿ ಏನೇ ಆದ್ರೂ ಕೂಡ ಜೋರಾಗಿ ಯಾರಾದ್ರೂ ಕೂಡ ಕಿರ್ಚ್ಕೊಂಡ್ರು ಕೂಡ ಒಂದು ಸೌಂಡ್ ಬರುತ್ತೆ. ಆದ್ರೆ ಇಲ್ಲಿ ಈ ರೀತಿಯಾಗಿ ಅಂಟಿಕೊಂಡು ಇರುವಂತಹ ಮನೆಗಳ ಪಕ್ಕದಲ್ಲೇ ಈ ರೀತಿಯಾಗಿ ಕೃತ್ಯವನ್ನ ಎಸಗಿರೋದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗ್ತದೆ. ನೋಡಿ, ಈಗ ಇದೇ ಒಂದು ಮನೆಯಲ್ಲಿ ಆದಂತಹ ಒಂದು ಘಟನೆ. ಸೊ ಈಗ ಈ ಒಂದು ರಸ್ತೆಯನ್ನ ಎರಡೂ ಭಾಗದಲ್ಲೂ ಕೂಡ ಪೊಲೀಸರು ಬ್ಯಾರಿಕೇಡ್ ಗಳನ್ನ ಹಾಕಿ ನೋಡಿ, ಇಲ್ಲಿ ನಾವು ಗಮನಿಸಬಹುದು. ನೋಡಿ, ಇಲ್ಲೊಂದು ಬ್ಯಾರಿಕೇಡ್ ಅನ್ನ ಹಾಕಿದ್ದಾರೆ. ಬ್ಯಾರಿಕೇಡ್ ಅನ್ನ ಹಾಕಿ ಯಾರು ಕೂಡ ಈ ಒಂದು ರಸ್ತೆಯಲ್ಲಿ ಓಡಾಟವನ್ನ ಮಾಡದಂತೆ ಒಂದಷ್ಟು ಮುಂಜಾಗ್ರತಾ ಕ್ರಮವನ್ನ ಕೂಡ ತಗೊಂಡಿದ್ದಾರೆ. ಅದೇ ರೀತಿಯಾಗಿ ಪೊಲೀಸರನ್ನ ಕೂಡ ಇಲ್ಲಿ ಭದ್ರತೆಗಾಗಿ ನಿಯೋಜನೆ ಮಾಡಿದ್ದಾರೆ. ಯಾಕಂದ್ರೆ ಈಗ ಈ ಒಂದು ಮನೆಯಲ್ಲಿ ಈ ಒಂದು ಘಟನೆ ಆಯ್ತಲ್ಲ, ಆ ಘಟನೆಗೆ ಸಂಬಂಧಪಟ್ಟಂತೆ ಆರೋಪಿಯ ಹುಡುಕಾಟದಲ್ಲಿ ವಿಶೇಷವಾಗಿ 5 ತಂಡಗಳನ್ನ ರಚನೆ ಮಾಡಿಕೊಂಡು ಒಂದು ತಂಡ ವೆಸ್ಟ್ ಬೆಂಗಾಳಲ್ಲಿ ಬಿಡುಬಿಟ್ಟಿದ್ದು ನಾನಾ ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ಕೊಲೆ ಪ್ರಕರಣವನ್ನ ಭೇದಿಸೋದು ಪೊಲೀಸರಿಗೆ ಒಂದು ರೀತಿಯಲ್ಲಿ ಒಂದು ಸಾಹಸ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಜೊತೆಗೆ ಮಹಾಲಕ್ಷ್ಮಿ ಕೊಲೆ ಆದ ಬಳಿಕ ಆತ ಇಲ್ಲಿಂದ ಎಲ್ಲೆಲ್ಲಿಗೆ ಎಸ್ಕೇಪ್ ಆದ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಶ್ರೀಪಾದ್ ನೋಡಿ, ಆತ ಒಂದು ವಿಚಾರ ನೋಡಿ, ಫ್ರಿಡ್ಜ್ ಅಲ್ಲಿ ಆ ಒಂದು ತುಂಡು ತುಂಡನ್ನಾಗಿ ಮಾಡಿ ಬಾಡಿಗಳನ್ನ ಅಂದ್ರೆ ಪೀಸ್ ಮಾಡಿ ಫ್ರಿಡ್ಜ್ ನಲ್ಲಿ ಇಟ್ಟಿದ್ನಲ್ಲ, ಆ ಫ್ರಿಡ್ಜ್ ನಲ್ಲಿ ಇಟ್ಟಂತ ಸಂದರ್ಭದಲ್ಲಿ ಕೂಡ ಅದರ ಅಳತೆಯನ್ನು ಕೂಡ ತಗೊಂಡಿದ್ದ. ಅಷ್ಟೇ ಅಲ್ಲದೆ ಒಂದು ಸೂಟ್ ಕೇಸ್ ಅನ್ನ ಕೂಡ ತಂದಿಟ್ಕೊಂಡಿದ್ದ. ಆ ಸೂಟ್ ಕೇಸ್ ನಲ್ಲಿ ಅದನ್ನ ಬೇರೆ ಕಡೆಗೆ ಸಾಗಾಟ ಮಾಡೋದಕ್ಕೂ ಕೂಡ ಒಂದಷ್ಟು ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿರೋದು ಪೊಲೀಸರ ತನಿಖೆಯಿಂದ ಗೊತ್ತಾಗಿದೆ. ಹಾಗಾಗಿ ಈಗ ಆಲ್ರೆಡಿ ನಿನ್ನೆ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡು ಅವರಿಂದ ಒಂದಷ್ಟು ವಿಚಾರಣೆನ ಕೂಡ ನಡೆಸಿದ್ರು. ಅಷ್ಟೇ ಅಲ್ಲದೆ ಈಗ ಕುಟುಂಬಸ್ಥರಿಂದ ಒಂದಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಅಕ್ಕಪಕ್ಕದ ನಿವಾಸಗಳಿಂದಲೂ ಕೂಡ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವ ಮೂಲಕ ಪೊಲೀಸರು ಮಾಹಿತಿಗಳನ್ನ ಕಲೆ ಹಾಕ್ತಾರೆ. ಜೊತೆಗೆ ಈ ಒಂದು ಏರಿಯಾದಲ್ಲಿರುವಂತಹ ಸಿಸಿಟಿವಿ ಫುಟೇಜ್ ಗಳನ್ನು ಕೂಡ ಈಗ ವಶಕ್ಕೆ ಪಡೆದುಕೊಂಡು ಕಳೆದ 20 ದಿನಗಳಿಂದ ಇಲ್ಲಿನ ಚಲನವಲನಗಳು ಹೇಗಿತ್ತು, ಯಾರೆಲ್ಲ ಬರ್ತಾ ಇದ್ರು, ಯಾರೆಲ್ಲ ಹೋಗ್ತಾ ಇದ್ರು ಅನ್ನೋದ್ರ ಬಗ್ಗೆ ನೋಡಿ. ಈಗ ಇದೇ ಒಂದು ಮನೆಯ ಮೊದಲ ಮಹಡಿಯಲ್ಲಿ ಈ ಒಂದು ಘಟನೆ ಆಗಿತ್ತು. ಅದೇ ಮನೆಯಲ್ಲಿ ಒಂದು ಫ್ರಿಡ್ಜ್ ಅನ್ನ ಇತ್ತು.
ಇತ್ತು, ಫ್ರಿಡ್ಜ್ ಅಲ್ಲಿ ಇದ್ದಿದ್ದು. ಕುಟುಂಬಸ್ಥರು ಬಂದು ಇಲ್ಲಿ ನೋಡಿದಾಗ ಅದು ಗೊತ್ತಾಗಿರುವಂತ, ಅಂದ್ರೆ ಕೊಲೆ ಪ್ರಕರಣ ಬೆಳಕಿಗೆ ಬಂದಿತ್ತು. ಕೆಳಭಾಗದಲ್ಲಿ ಮನೆ ಇದೆ, ಮೇಲ್ಭಾಗದಲ್ಲೂ ಕೂಡ ಮನೆ ಇದೆ. ನೋಡಿ, ಒಂದು 5 ಫ್ಲೋರ್ ಇರುವಂತಹ ಮನೆ, ಒಂದು 4 ಫ್ಲೋರ್ ಇರುವಂತಹ ಮನೆ. ಈ ಒಂದು ಮೊದಲನೇ ಮಹಡಿಯಲ್ಲಿ ಆ ಒಂದು ಮಹಾಲಕ್ಷ್ಮಿ ಕೊಲೆ ಆಗಿತ್ತು. ಅಂದ್ರೆ ಅವತ್ತು ಇನ್ಸಿಡೆಂಟ್ ಆದಾಗ ಯಾರಿಗೂ ಸೌಂಡ್ ಬಾರದಂತೆ ಆತ ಕೃತ್ಯವನ್ನ ಬೆಸಗಿರೋದು. ಎಲ್ಲೋ ಒಂದ್ ಕಡೆ ಪೊಲೀಸರಲ್ಲಿ ಸಾಕಷ್ಟು ಅನುಮಾನವನ್ನ ಕೂಡ ವ್ಯಕ್ತಪಡಿಸ್ತಾರೆ. ನೋಡಿ, ಅಕ್ಕಪಕ್ಕದಲ್ಲಿ ಮನೆಗಳಿದೆ, ಕೆಳಗಡೆ ಮನೆಯವರಿದ್ದಾರೆ, ನಿವಾಸಿಗಳಿದ್ದಾರೆ, ಮೇಲ್ಗಡೆ ಕೂಡ ವಾಸ ಇದ್ದಾರೆ, ಬಾಡಿಗೆ ಮನೆಯವರು ವಾಸ ಇರುವಂತದ್ದಾದ್ರೆ ಇವ್ರು ಯಾರಿಗೂ ಕೂಡ ಶಬ್ದ ಬಂದಿಲ್ಲ ಅಂತಂದ್ರೆ ಇನ್ನು ಯಾವ ರೀತಿಯಾಗಿ ಪ್ಲಾನ್ ಅನ್ನ ಮಾಡಿಕೊಂಡು ಈ ಒಂದು ಕೊಲೆ ಮಾಡಿರಬಹುದು ಅನ್ನುವ ಅನುಮಾನವನ್ನ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗ ತನಿಖೆಯನ್ನ ಕೂಡ ಮುಂದುವರಿಸಿದ್ದಾರೆ. ಆದಷ್ಟು ಬೇಗ ಹಂತಕರ ಹೆಡೆಮುರಿ ಕಟ್ಟುವ ವಿಶ್ವಾಸದಲ್ಲಿದ್ದಾರೆ. ನೋಡಿ, ಒಂದು ಕಡೆ ಟೆಕ್ನಿಕಲ್ ಟೀಮ್ ಒಂದು ಆಯಾಮದಲ್ಲಿ ತನಿಖೆಯನ್ನ ಮಾಡ್ತಾ ಇದೆ. ಅಂದ್ರೆ ಪ್ರಮುಖವಾಗಿ ಮಹಾಲಕ್ಷ್ಮಿ ಫೋನ್ ನಂಬರ್ ಅನ್ನ ಇಟ್ಕೊಂಡು ಆಕೆಯ CDR ಲಿಸ್ಟ್ ಅನ್ನ ತಗೊಂಡು ಅದರ ಮೂಲಕ ತನಿಖೆ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಆಕೆಯ ಸೋಷಿಯಲ್ ಮೀಡಿಯಾದ ಮೇಲೂ ಕೂಡ ಒಂದಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಯಾರೆಲ್ಲ ಮೆಸೇಜ್ಗಳನ್ನ ಮಾಡ್ತಾ ಇದ್ರು, ಯಾರೆಲ್ಲ ಆಕೆಗೆ ಕಾಲ್ ಮಾಡ್ತಾರೆ, ಈ ರೀತಿಯಾಗಿ ಟೆಕ್ನಿಕಲ್ ಆಗಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕೋದಕ್ಕೆ ಮುಂದಾಗಿದ್ರೆ, ಮತ್ತೊಂದು ಕಡೆ ಈ ಒಂದು ಏರಿಯಾಗೆ ಯಾರೆಲ್ಲ ಬರ್ತಾ ಇದ್ರು, ಹೋಗ್ತಾ ಇದ್ರು, ಮನೆಗೆ ಯಾರು ಬರ್ತಾ ಇದ್ರು, ಹೋಗ್ತಾ ಇದ್ರು ಅನ್ನೋದ್ರ ಬಗ್ಗೆ ಅಕ್ಕಪಕ್ಕದವರ ನಿವಾಸಿಗಳ ಬಳಿ ಕೂಡ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಒಂದು ಟೀಮ್ ಮುಂದಾಗಿರುವಂತದ್ದು. ಮತ್ತೊಂದು ಟೀಮ್ ವೆಸ್ಟ್ ಬೆಂಗಾಲ್ಗೆ ಹೋಗಿ ಅಲ್ಲೂ ಬಿಟ್ಟಿದ್ದು, ಅಲ್ಲಿ ಹಂತಕರ ಜಾಡನ್ನ ಹಿಡಿದು ಅಲ್ಲೂ ಕೂಡ ಹೋಗಿ ಅಲ್ಲೂ ಕೂಡ ಹುಡುಕಾಟ ನಡೆಸ್ತಾ ಇದ್ದಾರೆ.